ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮಲ್ಲಿ ಬೆಳಗಿನ ತಿಂಡಿಗೆ ತುಂಬ ಜನರಿದ್ದೇವೆ ನಾವೆಲ್ಲ ಅಂತ ಹೇಳಿಕೊಂಡು ಎಲ್ಲಿಗಾರು ಬೆಳಿಗ್ಗೆ ಬೇಗ ಹೋಗಲಿಕ್ಕಿದೆ, ಈ ಥರ ಎಲ್ಲ ಇದ್ದಾಗ ನಮಗೆ ಇಡ್ಲಿ ಎಲ್ಲ ನಾವು ಮಾಡೋದಾದರೆ ಈ ಥರದ ಇಡ್ಲಿ ತಟ್ಟೆಯಲ್ಲಿ ಹೊಯ್ಕೊಂಡು ಬೇಯಿಸಿದರೆ ಅದನ್ನು ತೊಳಿಬೇಕಲ್ಲ. ನಮಗೆ ಎಲ್ಲಿಗೆ ಹೊರಡಲಿಕ್ಕಿದೆ ಅಥವಾ ತುಂಬ ಜನರಿರುವಾಗ ಇದರಲ್ಲಿ ಸುಮಾರು ಸಲ ಮಾಡಬೇಕಾಗ್ತದೆ. ಹೀಗೆಲ್ಲ ಇರುವ ಕಾರಣ ಅಥವಾ ಇದರಲ್ಲಿಯೂ ಈ ಗಿಣ್ಣಾಲಲ್ಲಿಯೂ ಮಾಡ್ತೇವೆ. ಅಂಥದ್ದಲ್ಲೆಲ್ಲ ಮಾಡುವಾಗ ತುಂಬ ಸಲ ಮಾಡಬೇಕಾಗ್ತದೆ. ಇಲ್ಲಾಂತಾದರೆ ಅದನ್ನು ಮತ್ತೆ ತೊಳಿಲಿಕ್ಕೆ ನಮಗೆ ಎಲ್ಲಿಗಾರು ಹೊರಡಲಿಕ್ಕೆ ಉಂಟು, ಅದನ್ನು ತೊಳ್ಕೊಳ್ಬೇಕು, ಇದೆಲ್ಲ ಕಷ್ಟ ಆಗೋದಕ್ಕೆ ನಾವು ಬಾಳೆ ಎಲೆಯಲ್ಲಿ ಮಾಡ್ತೇವೆ. ಅದೀಗ 2 ಟೈಪಲ್ಲಿ ಮಾಡೋದು ತೋರಿಸ್ತೇನೆ. ಬಾಳೆ ಎಲೆಯಲ್ಲಿ ಈ ಥರ ಸಿಕ್ತು ಬಾಳೆಲೆ ಅಥವಾ ಕೀತು ಬಾಳೆಲೆಯಲ್ಲಿ ಕೂಡ ಕೊಟ್ಟೆ ಕಡುಬು ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ಈ ಥರ ಬಾಡಿಸಿಕೊಂಡು ಅದನ್ನು ಈ ಥರ ಫೋಲ್ಡ್ ಮಾಡಬೇಕು. ನೋಡಿ, ಸ್ವಲ್ಪ ದೊಡ್ಡ ಬಾಳೆಲಾದರೂ ಆಗ್ತದೆ, ಇದ್ರೆ ಒಳ್ಳೆಯದು. ಈ ಥರ ಇದಕ್ಕೆ ಕೊಟ್ಟೆ ಕಡುಬು ಅಂತ ಹೇಳ್ತೇವೆ ನಾವು, ಅಥವಾ ಕೊಟ್ಟೆ ಕಡುಬು ಅಂತ ಹೇಳ್ತೇವೆ. ಇದನ್ನು ಈ ರೀತಿ ಮಾಡಿ ಇಲ್ಲಿ ಹಗ್ಗ ಕಟ್ಟಿಕೊಂಡು ಅದರಲ್ಲಿ ಬೇಯಿಸ್ತೇವೆ. ಹೀಗೆ ಮಾಡಲಿಕ್ಕೆ ಆಗ್ತದೆ. ಇದನ್ನು ಸಪ್ರೇಟ್ ಇಡ್ಲಿ ಪಾತ್ರದೊಳಗೂ ಈ ಥರ ಮಾಡಿಕೊಂಡು ಇಲ್ಲಿಗೆ ಹಿಟ್ಟಾಕಿ ಆ ಥರ ಬೇಯಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ. ಪುನಃ ಮೇಲೆ ಇಲ್ಲಿ ಕಟ್ಟಿಯು ಈ ಥರ ಮಾಡಿ ಕೊಟ್ಟೆ ಕಡುಬು ಅಂತೇಳಿ ಮಾಡಲಿಕ್ಕೆ ಆಗ್ತದೆ. ಆವಾಗ ಎಂತ ಆಗ್ತದೆ, ಇದಕ್ಕೆ ತುಂಬ ಕೆಲಸವೇ ಇದ್ದಾಗ ಆಗೋದು ನಮಗೆ. ಇದನ್ನು ಹಿಂದಿನ ದಿವಸವೇ ಮಾಡಿಟ್ಟುಕೊಳ್ಬೇಕು, ಮತ್ತು ಇದನ್ನು ಕೂಡ ಬೇಯಲಿಕ್ಕೆ ಇಡುವಾಗ ಜಾಗ್ರತೆಯಲ್ಲಿ ಬೇಯಲಿಕ್ಕೆ ಇಡಬೇಕು. ಈ ಥರ 2 ಸಲ ಕಟ್ಟು ಹಾಕಿಕೊಳ್ಬೇಕು. ಇದೆಲ್ಲ ಕೆಲಸ ಇರ್ತದೆ ಈ ಹಗ್ಗದ ಸಹಾಯದಿಂದ, ಬಾಳೆ ನಾರಿನಿಂದ. ಅದಕ್ಕೆಲ್ಲ ಸುಲಭ ಅಂದರೆ ಇದಕ್ಕಿಂತ ಸ್ವಲ್ಪ ಸುಲಭದಲ್ಲಿ ಇಡ್ಲಿ ಎಲ್ಲ ಬೇಯಲಿಕ್ಕೆ ಯಾವ ರೀತಿ ಇಡ್ಬೋದು ಅಂತ ಹೇಳಿದರೆ, ಈಗ ಆ 2 ರೀತಿಯ ವಿಧಾನವನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಈ ವಿಡಿಯೋದಲ್ಲಿ ಕೊಡಿಬಾಳೆಯಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತೇಳಿ ತೋರಿಸಿಕೊಡ್ತಾ ಇದ್ದೇವೆ. ಈಗ ಈ ಇಡ್ಲಿ ಪಾತ್ರದಲ್ಲಿ ನೀರು ಬಿಸಿ ಆಗಬೇಕು. ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಈ ಬಾಳೆಯನ್ನು ಈ ರೀತಿ ಮಡಚಿಕೊಳ್ಬೇಕು. ಅಂದರೆ ಈ ಸೈಡು ಇಲ್ಲಿಗೆ ಇಷ್ಟು ಹೀಗೆ ಮಡಚಿಕೊಳ್ಬೇಕು, ಈ ದಂಡಿನ ಹತ್ರಕ್ಕೆ ಮಡಚಿಕೊಳ್ಬೇಕು. ಆಮೇಲೆ ಮತ್ತೆ ಪುನಃ ಹೀಗೆ ಟರ್ನ್ ಮಾಡಿ ಇನ್ನೊಂದು ಟರ್ನ್ ಮಾಡಬೇಕು. ಅಂದರೆ ಈ ಸೈಡು ಇಲ್ಲಿಗೆ ಬರಬೇಕು. ಆವಾಗ ಎಂತಾಗ್ತದೆ ನೋಡಿದ್ದು, ಈ ರೀತಿಯಾಗಿ ಒಳಗಡೆ ಇರ್ತದೆ. ಇನ್ನು ನೆಕ್ಸ್ಟ್ ಈ ಕೊಡಿಬಾಳೆಯನ್ನು ಇಲ್ಲಿಂದ ಹೀಗೆ ಮಡಚಿಕೊಳ್ಬೇಕು. ಒಂದು ಗ್ರಿಪ್ಪಿಗೆ ಬೇಕಾಗಿ ಸ್ವಲ್ಪ ಮೇಲಿಂದಲೇ ಮಡಚಿಕೊಂಡ್ರೂ ಆಗ್ತದೆ. ನೋಡಿ, ಈ ರೀತಿಯಾಗಿ ಮಡಚಿಕೊಳ್ಬೇಕು. ನಂತರ ಈ ಪೋರ್ಷನಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿಕೊಳ್ಬೇಕು. ಈ ಇಡ್ಲಿ ಹಿಟ್ಟನ್ನು ಹೀಗೆ ಇದರಲ್ಲಿ ಹಾಕಿಕೊಳ್ಬೇಕು. ತುಂಬ ಹಾಕಿಕೊಳ್ಳೋದಲ್ಲ, ನೋಡಿ ಒಂದಿಷ್ಟು ಹಾಕಿಕೊಂಡಿದ್ದೇನೆ ಇಲ್ಲಿ ತನಕ. ಅದು ನಮಗೆ ಗ್ರಿಪ್ಪಿಗೆ ಇರುವಷ್ಟೇ ಹಾಕಿಕೊಂಡ್ರೆ ಆಯಿತು. ನಂತರ ಹೀಗೆ ಅಲ್ಲಿಂದ ಫೋಲ್ಡ್ ಮಾಡಿ ಈಗ ಇದನ್ನು ಬೇಯಲಿಕ್ಕೆ ಇಡೋದು. ಇಡ್ಲಿ ಪಾತ್ರದಲ್ಲಿ ನೀರು ಬಿಸಿ ಆದಾಗ ಹೀಗೆ ಇಡೋದು. ಈ ಥರ ತುದಿ ಇಲ್ಲದ ಬಾಳೆಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ಅದು ಕೂಡ ಅಷ್ಟೇ, ಹೀಗೆ ಫೋಲ್ಡ್ ಮಾಡಿಕೊಳ್ಳೋದು. ಈ ರೀತಿ ಫೋಲ್ಡ್ ಮಾಡಿಕೊಂಡು
ಇಲ್ಲಿಂದ ಹೀಗೆ ಮಡಚಿಕೊಳ್ಳೋದು, ಹೀಗೆ. ಆವಾಗ ಕೆಳಗೆ ಲಾಕ್ ಆಗ್ತದೆ. ಇಲ್ಲಿ ಮೇಲಿಂದ ಇಡ್ಲಿ ಇಟ್ಟು ಹಾಕಿಕೊಳ್ಳಬಹುದು. ಈ ರೀತಿ ಮಾಡೋದ್ರಿಂದ ಬಾಳೆಲೆ ಪರಿಮಳ ಇದ್ದೇ ಇರ್ತದೆ. ನಮಗೆ ಇಡ್ಲಿಗೆ ತಟ್ಟೆಯಲ್ಲಿ ಅಂದರೆ ಗಿಣ್ಣಲಲ್ಲೆಲ್ಲ ತೊಳಿಲಿಕ್ಕೆಲ್ಲ ಕಷ್ಟ ಆಗೋದಕ್ಕೆ ಬಾಳೆಲೆ ಇದ್ದರೆ ಈ ರೀತಿ ಕೂಡ ಮಾಡಿಕೊಳ್ಳಬಹುದು. ಎರಡು ದಿವಸಕ್ಕೆಲ್ಲ ನಾವು ಇಡ್ಲಿ ಬೇಯಿಸಿಕೊಳ್ತೇವೆ ಅಂತಾದರೆ ಇದು ಒಳ್ಳೆಯದು. ಅಂದರೆ ಎಲ್ಲಿಗಾರು ಎರಡೆರಡು ದಿವಸ ಫಂಕ್ಷನಿಗೆ ಹೋಗಲಿಕ್ಕಿದ್ರೆ ನಮಗೆ ಬೆಳಿಗ್ಗೆ ತಿಂಡಿ ಬೇಗ ಆಗಬೇಕು ಅಂತಾದರೆ ಈ ರೀತಿ ಮಾಡಿ ಕೂಡ ಬೇಯಿಸಿಕೊಳ್ಬೋದು. ಇಲ್ಲಿ ಮಾತ್ರ ಈ ರೀತಿ ಮಡಚಿ ಇಲ್ಲಿ ಹಿಡ್ಕೊಳ್ಬೇಕು, ಇಲ್ಲಂತಂದರೆ ಅದು ಕೆಳಗಿಂದ ಹಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ಈ ರೀತಿ ಮಡಚಿ ಹಿಡ್ಕೊಳ್ಬೇಕು. ಮೇಲಿಂದ ಈ ಥರ ಹಾಕಿಕೊಟ್ರಾಯ್ತು. ಇಲ್ಲಿಂದ ಹಾಕಿದ್ದು ಮಡಚಿದ ಈ ಲೆವೆಲಿಗೆ ಬಂದರೆ ಸಾಕು. ಈ ಲೆವೆಲಿಗೆ ಬಂದ ಮೇಲೆ ಇಲ್ಲಿಂದ ಹೀಗೆ ಮಡಚಿಕೊಟ್ರೆ ಸುಲಭ. ನೋಡಿ, ಈ ರೀತಿ ಬೇಯಲಿಕ್ಕೆ ಇಟ್ಟುಕೊಳ್ಳೋದು. ಎಲ್ಲ ಬಾಳೆಲೆಯಲ್ಲಿ ಹಾಕಿಕೊಂಡೆ ಮುಚ್ಚಿ ಬೇಯಿಸಿಕೊಳ್ಬೇಕು. ಮಾಮೂಲಿ ಕೊಟ್ಟೆ ಇಡ್ಲಿ ಎಲ್ಲ ಎಷ್ಟೊತ್ತು ಬೇಯಲಿಕ್ಕೆ ಬೇಕು ಅಷ್ಟೊತ್ತು ಇದನ್ನು ಬೇಯಿಸಿಕೊಂಡ್ರೆ ಆಯಿತು. ಸುಮಾರು 1.5 ಗಂಟೆ ಹೊತ್ತು ಬಂದರೆ ಒಳ್ಳೆಯದು. ನೋಡಿ, ಇದು ಸ್ವಲ್ಪ ತಣ್ಣಗಾಗಬೇಕು ಇನ್ನು ಕೂಡ. ಈಗ ಇದನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಬಿಡಿಸಿಕೊಂಡ್ರೆ ನೋಡಿ, ಈಗ ಬಿಸಿ ಇದೆ ಇದು. ಹೇಗೆ ಚೂರಿಯಲ್ಲಿ ಕಟ್ ಮಾಡಿಕೊಂಡ್ರೆ ಸುಲಭ. ಬಾಳೆಲಿದ್ದರೆ ಇದಕ್ಕೆ ಅನುಕೂಲ ಈ ರೀತಿ ಮಾಡಲಿಕ್ಕೆ. ಪೊಡಿ ಬಾಳೆಯಲ್ಲಿ ಆದರೆ ಸುಲಭ. ಕಡೆ ಬಾಳೆ ಅಂತೇಳಿ ಮಾಡಿಕೊಂಡ್ರೆ ಅದರ ಈ ಮಧ್ಯದ ದಂಟು ಮಡಿಸಿ ಬರಲಿಕ್ಕೆ ಕಷ್ಟ. ಅದಕ್ಕೆ ನಾನು ಪೊಡಿ ಬಾಳೆ ತಗೊಂಡೆ. ನೋಡಿ, ಈ ಥರ ಆದರೆ ಈ ಥರ ಗಿಣ್ಣಲ್ಲಾಗಿ ಕಾಣ್ತದೆ. ಸಣ್ಣ ಮಕ್ಕಳು ಕೂಗ್ತಾರೆ ಅಂತಾದರೆ ಇದನ್ನು ಗಿಣ್ಣಲ್ಲಾಗಿ ಕಾಣ್ತದೆ ನೋಡಿ. ಅಥವಾ ಇದರ ಮೇಲೆ ಗಿಣ್ಣಲನ್ನು ಹೀಗೆ ಪ್ರೆಸ್ ಮಾಡಿ ಇಟ್ಟುಕೊಂಡು ಇದು ಮಾಡಿದರೆ ಗಿಣ್ಣಲಿನ ಶೇಪು ಬರ್ತದೆ. ಗಿಣ್ಣಲಿಡ್ಡು ಆಗ್ತದೆ ಆಗ. ನೋಡಿ ನೋಡಿ, ಮೃದುವಾದ ಇಡ್ಲಿ ರೆಡಿ. ಇನ್ನೊಂದು ರೀತಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡುವ. ಅರ್ಧ ಸೇರು ಉದ್ದು ಮತ್ತು 1 ಸೇರು ಅಕ್ಕಿಯ ರುಬ್ಬಿದ ಇಡ್ಲಿ ಹಿಟ್ಟಿದು. ಇದನ್ನೀಗ ಗಿಣ್ಣಲಲ್ಲೆಲ್ಲ ಹೊಯ್ಯೋದಂತಾದರೆ ತುಂಬ ಸಮಯ ಬೇಕಾಗ್ತದೆ. ಮತ್ತು
ಗಿಣ್ಣೆಲ್ಲ ತೊಳಿಲಿಕ್ಕೆಲ್ಲ ಟೈಮ್ ಬೇಕಾಗ್ತದೆ. ಅರ್ಜೆಂಟಲ್ಲಿ ಮಾಡುವಾಗೆಲ್ಲ ಕಷ್ಟ ಆಗ್ತದೆ. ಅದಕ್ಕೆ ನಾನೆಂತ ಮಾಡಿದೆ ಅಂತೇಳಿದರೆ, ನೋಡಿ 3 ಬಾಳೆಲೆ ತಗೊಂಡಿದ್ದೇನೆ, ಕೊಡಿ ಬಾಳೆಲೆ ನೋಡಿ. ಇದನ್ನು ಬಾಡಿಸಿ ತೊಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದು ಮತ್ತು ಇದು ದೊಡ್ಡದು ಉದ್ದದು ಕೊಡಿ ಬಾಳೆ ಅಂತ ಹೇಳ್ತೇವೆ, ಇದು ಸಣ್ಣದು. ಈಗ ಇದನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇದಿಷ್ಟು ಉದ್ದ ಉಂಟು, ಇದರಲ್ಲಿ ಹೇಗೆ ಇಡ್ಲಿ ಮಾಡೋದು ಅಂತ ತೋರಿಸ್ತೇನೆ. ಈಗ ಇಡ್ಲಿ ಪಾತ್ರದಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈ ಅಟ್ಟ ಇಡೋದು ಹೇಗೆ ಅಂತೇಳಿ ನಾವು ಕಡುಬು ರೆಸಿಪಿಯಲ್ಲಿ ಹೇಳಿದ್ದೇವೆ. ಅದೇ ರೀತಿ ನೀರು ಹಾಕಿ ಈ ಅಟ್ಟವನ್ನು ಇಟ್ಟುಕೊಂಡಿದ್ದೇನೆ. ಅದರ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಬಾಳೆಲೆಯನ್ನು ಈ ಥರ ಮಡಚಿಕೊಳ್ಬೇಕು. ಮತ್ತು ಪುನಃ ಇದು 2 ಸೈಡು ಕೂಡ ಈ ರೀತಿ ಮಡಚಿಕೊಳ್ಬೇಕು ನೋಡಿ. ಅದನ್ನು ಮಡಚೋದು ಅಂದರೆ ಅಲ್ಲಿ ಹೇಗೆ ಇದರ ಹೆಜ್ಜೆ, ಈ ಅಟ್ಟ ನಿಲ್ಲುವ ಈ ಹೆಜ್ಜಿನಲ್ಲಿ ಈ ರೀತಿ ಅದರೊಳಗೆ ಹಾಕಿಕೊಂಡಿದ್ದೇನೆ ನೋಡಿ. ಈ ರೀತಿ ಇದು ಸ್ವಲ್ಪ ಉದ್ದ ಜಾಸ್ತಿ ಇರೋದಕ್ಕೆ ಇಲ್ಲಿ ಮತ್ತು ಇಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದರಿಂದ ಸ್ವಲ್ಪ ಉದ್ದ ಇದ್ದರೆ ಸಾಕು. ಈಗ ಈ ಬಾಳೆಲೆಯನ್ನು ಕೂಡ ಅದೇ ರೀತಿ ಇಟ್ಕೊಳ್ತಾ ಇದ್ದೇನೆ. ಆದರೆ ಅದು ಪ್ಲಸ್ ಮಾರ್ಕಿನಾಗೆ ಬರಬೇಕು, ಆವಾಗ ಸುಲಭ. ಇದು ಕೂಡ ಈ ರೀತಿ ಪ್ಲಸ್ ಮಾರ್ಕಲ್ಲಿ ಇಟ್ಟುಕೊಂಡೆ. ಇದು ಕೂಡ ಅಷ್ಟೇ, ಉದ್ದಾದ ಹೊರಗಿಂದ ಸ್ವಲ್ಪ ಎತ್ತರ ಇದ್ದೆ ಅಂತಾದರೆ ಅದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡಿ ತಕ್ಕೊಳ್ಳಿ. ನೋಡಿ ಈ ರೀತಿ ಬಾಳೆಲೆ ಇಟ್ಟುಕೊಂಡಾಗಿದೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ಈಗ ಇದನ್ನು ಇದಕ್ಕೆ ಎರಿಬೇಕು. ನೋಡಿ ಈ ರೀತಿ ಸ್ವಲ್ಪ ಮಡಚಿದಂತಾದರೆ ಈ ರೀತಿ ಅದನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ಇಡ್ಲಿ ಪಾತ್ರದಲ್ಲಿ ಇಷ್ಟು ಅಕ್ಕಿಯದು ಹಿಡಿತದೆ ಅಂತಾದರೆ ಆ ರೀತಿ ಇರುವ ಪಾತ್ರವನ್ನೇ ತಕ್ಕೊಳ್ಳಿ. ಹೀಗೆ ಎಲ್ಲವನ್ನು ಹಿಟ್ಟನ್ನು ಕೂಡ ಈಗ ಇದಕ್ಕೆ ಹಾಕಿಕೊಂಡೆ. ನಂತರ ಈ ಸಣ್ಣ ಬಾಳೆಲೆಯನ್ನು ಮೇಲಿಂದ ಈ ರೀತಿ ಮುಚ್ಚಿಕೊಳ್ಬೇಕು. ಈ ಬಾಳೆಲೆ ಒಂದು ಅರ್ಧ ಗಂಟೆಯಷ್ಟು ಆದ ಕೂಡಲೇ ತೆಗಿಬೋದು. ಸ್ವಲ್ಪ ಉದ್ದ ಜಾಸ್ತಿ ಇದ್ದರೆ ಈ ರೀತಿ ತಗೊಳ್ಬೇಕು. ಮೇಲೆ ಹಿಟ್ಟು ಪೂರ್ತಿ ಕವರ್ ಆಗುವಾಗೆ ಸಣ್ಣ ಬಾಳೆಲೆಯನ್ನು ಮುಚ್ಚಿಕೊಳ್ಬೇಕು. ಇದು ಯಾಕೆ ಮುಚ್ಚಿಕೊಳ್ಳೋದು ಅಂದರೆ, ಈ ಮುಚ್ಚಲಿಗೆ ಬಿದ್ದ ಹಬೆ ನೀರು ಈ ಹಿಟ್ಟಿಗೆ ಬಿದ್ದರೆ ಅದು ಮೇಲಿಂದ ನೀರಾದಾಗ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ಮುಚ್ಚಿಕೊಳ್ಬೇಕು. ಎಲ್ಲ ಆದ ಮೇಲೆ ಇದನ್ನು ಈ ಬಾಳೆಲೆಯನ್ನೆಲ್ಲ ಸರಿ ಮಾಡಿಕೊಂಡು ಒಳಗಡೆ ಹಾಕಿ ಈ ರೀತಿ ಮುಚ್ಚಿ ಬೇಯಿಸಿಕೊಳ್ಬೇಕು. ಈಗ ಹಿಟ್ಟು ಒಮ್ಮೆಲೆ ಇಷ್ಟು ಹಿಟ್ಟು ಹಾಕಿ ಬೇಯ್ತದೆ. ನಮಗೆ ಎಲ್ಲಿಗಾರು ಹೋಗುವಾಗ ಅರ್ಜೆಂಟೆಲ್ಲ ಇದ್ದರೆ ಈ ರೀತಿಯಾಗಿ ಒಮ್ಮೆಲೆ ಮುಚ್ಚಿ ಬೇಯಿಸಿಕೊಳ್ಬೇಕು. ಈಗ ಉರಿ ದೊಡ್ಡದಿರಲಿ, ಸುಮಾರು ಇದು ಬೇಯಲಿಕ್ಕೆ 1.5 ಗಂಟೆ ಎಲ್ಲ ಬೇಕು. ಹಾಗೆ ಅಷ್ಟೊತ್ತು ಇದು ಬೇಯಲಿ. ನೋಡಿ ಈಗ ಇದು 40 ನಿಮಿಷ ಆಗಿದೆ. ಈಗ ಇದನ್ನು ಒಂದು ಸಲ ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ ಇದರ ಮೇಲೆಲ್ಲ ತುಂಬ ನೀರು ನಿಂತಿದೆ.
ಈಗ ಇಷ್ಟೊತ್ತಾದ ಕಾರಣ ಮೇಲ್ಬದಿಯೆಲ್ಲ ಇಡ್ಲಿ ಹಿಟ್ಟು ಬೆಂದಿರ್ತದೆ. ಆದ ಕಾರಣ ಈ ಬಾಳೆಲೆಯನ್ನು ಈಗ ಮೇಲಿಂದ ತೆಕ್ಕೊಳ್ಬೋದು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಹಿಡ್ಕೊಂಡಿದೆ ಅಷ್ಟೇ. ಇನ್ನೀಗ ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೇನೆ. ಅದು ಈಗಲೇ ಬಾಳೆಲೆ ತೆಗೆದದ್ದು ಯಾಕೆ ಅಂತೇಳಿದರೆ, ಅದು ಬೇಯಲಿಕ್ಕಾಗೋ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಅಂತೇಳಿ ಈಗಲೇ ಆ ಮೇಲ್ಬದಿಯ ಬಾಳೆಲೆಯನ್ನು ತೆಕ್ಕೊಂಡದ್ದು ನಾನು. ಹಾಗೆ ಇನ್ನು ಪುನಃ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಬೇಕು. ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಶೇಪ್ ಬಂದೇ ಬರ್ಬೋದು ಅಂತಲ್ಲ, ಆದರೆ ನೋಡಿ ಈ ಥರ ದೋಸೆ ಎಳಕಿಸುವ ಸೌಟಿನಿಂದ ಕಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಇದು ಸ್ವಲ್ಪ ಕಟ್ಟಾಗಿ ಬರ್ಬೋದು, ಯಾಕೆಂತೇಳಿದ್ರೆ ಅದಕ್ಕೆ ತೆಗಿಲಿಕ್ಕೆ ಎಡ್ಜಿಲ್ಲದ ಕಾರಣ. ನೆಕ್ಸ್ಟ್ ಇದು ನೋಡಿ ಕರೆಕ್ಟಾಗಿ ಕಟ್ಟಾಗ್ತದೆ. ಇದನ್ನೀಗ ಬೇಕಾದಷ್ಟು ದೊಡ್ಡ ತುಂಡು ಕಟ್ ಮಾಡಿಕೊಂಡು ತಿಂದರೆ ಆಯಿತು. ನೋಡಿ, ಸುಲಭದಲ್ಲಿ ಇಡ್ಲಿ ರೆಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.